ಇವಾಗ ಶಿವಾನಂದ್ ಎಸ್ ನೀಲಣ್ಣವರು ಈ ಹೆಸರು ನೆನ್ಪಿಟ್ಕೊಳ್ರಿ. ವಿಶ್ವ ಪ್ರಸಿದ್ಧ ನಾಗವನಿದ್ದೇನೆ. ಸುಮ್ಮನೆ ಬಂದು ಮಾತಾಡ್ತಾ ಇಲ್ಲ. ದೊಡ್ಡ ಸಾಮ್ರಾಜ್ಯಗಳಿದ್ದೇನೆ. ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದೇವೆ. ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದೇವೆ. ಕರ್ನಾಟಕ ರಾಜ್ಯವನ್ನ ಬರ್ತಕ್ಕಂಥ ದಿವಸದಲ್ಲಿ ಸೀದಾ ಮಾಡಿಲ್ಲ ಅಂತಂದ್ರೆ ನಾನು ಸಿದ್ದಪ್ಪ ನೀಲಣ್ಣವ್ರ ಮಗನಲ್ಲ. ಬರ್ತಕ್ಕಂಥ 2028 ಇದೆಯಲ್ಲ. ಎಲ್ಲರಿಗೂ ಓಂ ನಮಃ ಶಿವಾಯ. ಎಲ್ಲರೂ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬಾಳಿ ಎಲ್ಲರಿಗೂ ಒಳ್ಳೇದಾಗಲಿ. ಅಲ್ಲ, ನಿಮ್ಮ ಮೇಲೆ ಈಗ ಆರೋಪ ಮಾಡ್ತಾ ಇದ್ರಲ್ಲ, ಸತ್ಯನಾ ಅದು? ಇಷ್ಟಪಡಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಇಷ್ಟೇ. ಅಲ್ಲ, ನಿಮ್ ಠೇವಣಿದಾರಿಗೆ ಏನ್ ಹೇಳ್ತೀರಿ? ಏನ್ ಹೇಳಿದ್ರು ವೇಸ್ಟ್ ಇದೆ, ಯಾವ್ದು ಸತ್ಯ ಇಲ್ಲ. ಈಗ ಪೊಲೀಸ್ ನಿಮ್ನ ಅರೆಸ್ಟ್ ಮಾಡಿದಾರೆ. ಇದು ಸತ್ಯ ಆಯ್ತು ಅಸತ್ಯ ಆಯ್ತು? ನಾನು ಹೇಳಿದ್ದಲ್ಲ, ಯಾವ್ದು ಸತ್ಯ ಇಲ್ಲ, ಯಾವ್ದು ಸತ್ಯ. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್. ಬಂಧುಗಳೇ, 2 ದಿನದಿಂದ ಸದ್ದು ಮಾಡ್ತಿರುವ ಹೆಸರು ಅಂದ್ರೆ ಶಿವಾನಂದ ನೀಲಣ್ಣನವರು. ನಿಮ್ಮಲ್ಲಿ ಸಾಕಷ್ಟು ಮಂದಿ ಮುಂಚೆಯೇ ಇವರನ್ನ ಗಮನಿಸಿರಬಹುದು. ಯಾಕಂದ್ರೆ ಇವ್ರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ವು. ಅಂದ್ರೆ ಭಾಷಣದ ವಿಡಿಯೋಗಳು. 2028 ನಾನೇ ಸಿಎಂ ಆಗಿಬಿಡ್ತೀನಿ, 224 ವಿಧಾನಸಭಾ ಕ್ಷೇತ್ರಗಳನ್ನ ಚಿಟಿಕೆ ಹೊಡೆಯೋ ರೀತಿಯಲ್ಲಿ ನಾನು ಗೆದ್ದು ಬಿಡ್ತೀನಿ, ಈ ವ್ಯವಸ್ಥೆಯನ್ನ ಬದಲಾಯಿಸಿ ಬಿಡ್ತೀನಿ, ನಿಮ್ಮೆಲ್ಲರನ್ನೂ ಕೂಡ ಗಂಡಸು ಮಾಡಿಬಿಡ್ತೀನಿ, ನನ್ನ ಹತ್ರ 15,000 ಬಂದೂಕುಗಳಿದೆ, ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ನನ್ನ ಯಾರು ಕೂಡ ಮುಟ್ಟೋದಿಕ್ಕಾಗಲ್ಲ, ಈ ರೀತಿಯ ಭಾಷಣಗಳು ವೈರಲ್ ಆಗ್ತಾ ಇತ್ತು. ಇವತ್ತೊಂದು ರೀತಿಯಲ್ಲಿ ಇವ್ರ ಮೇಲೆ ದಾಳಿ ಆಗ್ತಾ ಇದೆ, ಈ ರೀತಿಯಾಗಿ ತನಿಖೆ ಆಗ್ತಿದೆ ಅನ್ನೋದಕ್ಕೆ ಇವರ ಅತಿಯಾದಂತ ಮಾತುಗಳು ಕಾರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ. ನನಗೂ ಸಹಜವಾಗಿ ಕುತೂಹಲ ಮೂಡಿಸಿತ್ತು ಇವರ ಒಂದಷ್ಟು ವಿಚಾರ. ಯಾರು ಈ ಮನುಷ್ಯ, ದಿಢೀರ್ ಮುನ್ನೆಲೆಗೆ ಬಂದಿದ್ದಾರಲ್ಲ, ಈ ರೀತಿಯಾಗಿ ಮಾತನಾಡ್ತಿದ್ದಾರಲ್ಲ ಎನ್ನುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕುತೂಹಲದಿಂದ ಗಮನಿಸ್ತಿರುವಾಗಲೇ ಈ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಬಂಧುಗಳ, ಆರಂಭದಲ್ಲೇ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿ ನಾನು ಉಳಿದ ವಿಚಾರಕ್ಕೆ ಬರ್ತೀನಿ. ಇವರ ವಿರುದ್ಧ ಹಾಗಾದ್ರೆ ವಂಚನೆಯ ದೂರು ದಾಖಲಾಗಿದೆಯಾ? ಅಂದ್ರೆ ಹೂಡಿಕೆಯನ್ನ ಮಾಡಿದಂಥವರು ದೂರನ್ನ ಕೊಟ್ಟಿದ್ದಾರಾ? ಇಲ್ಲ. ಹೂಡಿಕೆಯನ್ನ ಮಾಡಿದಂಥವರು ನಮಗೆ ಹಣ ವಾಪಸ್ ಬಂದಿಲ್ಲ, ನಮಗೆ ಮೋಸ ಆಗಿದೆ ಅಂತ ಹೇಳಿ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ದಾರಾ? ಇಲ್ಲ. ಹಾಗಾದ್ರೆ ಯಾಕೆ ದಾಳಿ ಆಯಿತು? ಸೆಬಿ, RBI ಸಹಕಾರ ಸಂಘ ಇವುಗಳದ್ದೇ ಆದಂತ ಒಂದಷ್ಟು ನಿಯಮಗಳೆಲ್ಲವೂ ಕೂಡ ಇರುತ್ತೆ ನಾವು ಹಣವನ್ನ ಹೂಡಿಕೆಯನ್ನ ಮಾಡಿಸಿಕೊಳ್ಳುವಂತ ಸಂದರ್ಭದಲ್ಲಿ. ಆದ್ರೆ ಇವರು ಆ ಯಾವ ನಿಯಮಗಳನ್ನು ಕೂಡ ಫಾಲೋ ಮಾಡಿಲ್ಲ ಎನ್ನುವಂತ ಆರೋಪ ಇದೆ. ಜೊತೆಗೆ ಸೆಬಿ, RBI ಸಹಕಾರ ಸಂಘ ಇಲ್ಲೆಲ್ಲೂ ಕೂಡ ತಮ್ಮ ಸಂಸ್ಥೆಯನ್ನ ರಿಜಿಸ್ಟರ್ ಮಾಡಿಲ್ಲ ಎನ್ನುವಂತ ಆರೋಪವೂ ಕೂಡ ಇದೆ. ಹಾಗಾದ್ರೆ ಈಗ ತಾನೇ ಇವರು ಹೂಡಿಕೆಯ ಕಂಪನಿಯನ್ನ ಶುರು ಮಾಡಿದ್ದ? ಇಲ್ಲ. 2016ರಿಂದಲೂ ಕೂಡ ನಡೀತಾ ಇದೆ. 2016ರಿಂದಲೂ ಕೂಡ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. 2016ರಿಂದಲೂ ಕೂಡ ಅನುಮತಿಯನ್ನ ಪಡೆಯದೆ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ. ಆದ್ರೆ ಈಗ ಅಂತಿಮವಾಗಿ ದಾಳಿಯಾಗಿ ಒಂದಷ್ಟು ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ. ಈಗಲೇ ಈ ಮನುಷ್ಯ ಮೋಸ ಮಾಡಿಬಿಟ್ಟಿದ್ದಾರೆ, ಜನರಿಗೆ ಕೈ ಕೊಟ್ಟಿದ್ದಾರೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಯಾಕೆ ದಾಳಿ ಆಯ್ತು ಅಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಎಲ್ಲರೂ ನಿಯಮಗಳನ್ನು ಕೂಡ ಬ್ರೇಕ್ ಮಾಡಿದ್ದಾರೆ ಅನ್ನೋದು ಒಂದು ಕಾರಣ. ಮತ್ತೊಂದು, ಮುಂದೊಂದು ದಿನ ಜನರಿಗೆ ಕೈ ಎತ್ತಬಹುದು, ಬಹಳ ದೊಡ್ಡ ಮಟ್ಟಿಗಿನ ಅಮೌಂಟ್ ಅನ್ನ ಸಂಗ್ರಹ ಮಾಡಿ ಮುಂದೊಂದು ದಿನ ಜನರಿಗೆ ಕೈ ಎತ್ತಬಹುದು. ಆ ಕಾರಣಕ್ಕಾಗಿ ಈಗಲೇ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದೇವೆ ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ನಮಗೆ ತುಂಬಾ ಸಂಸ್ಥೆಗಳು ನೆನಪಾಗುತ್ತೆ ಈ ರೀತಿಯಾಗಿ ಜನರಿಂದ ಹೂಡಿಕೆಯನ್ನ ಮಾಡಿಸಿಕೊಂಡು ಒಂದು ಹಂತಕ್ಕೆ ಕೈ ಎತ್ತಿದಂತ ಸಂಸ್ಥೆಗಳು. ಅದರಲ್ಲೂ ಕೂಡ ಅನುಮಾನ ಬರೋದಕ್ಕೆ ಪ್ರಮುಖವಾದಂತ ಕಾರಣ ಏನಪ್ಪಾ ಅಂದ್ರೆ, ನಿಮಗೆ ಯಾರಾದ್ರೂ ನಿಮ್ಮಿಂದ ಹಣವನ್ನ ಹೂಡಿಕೆಯನ್ನ ಮಾಡಿಸಿಕೊಂಡು ತಿಂಗಳಿಗೆ 1%ಗಿಂತ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಕೊಡ್ತೀವಿ ಅಂದಾಗ ಸಹಜವಾಗಿ ನಮಗೊಂದು ಡೌಟ್ ಬರುತ್ತೆ. ಹೆಂಗ ಕೊಡಕ್ ಸಾಧ್ಯ? ಇವರಿಗೆ ಅದರ ಮೂಲ ಯಾವುದು, ಎಲ್ಲಿಂದ ಹಣವನ್ನ ತಂದು ಕೊಡ್ತಾರೆ ಎನ್ನುವಂತ ರೀತಿಯಲ್ಲಿ. ಆದ್ರೆ ಈ ವ್ಯಕ್ತಿ ಹೇಳ್ತಿದ್ದಾರೆ, ನಾನು ತಿಂಗಳಿಗೆ 3% ಕೊಡ್ತೀನಿ, ವರ್ಷಕ್ಕೆ 36% ಇಂಟ್ರೆಸ್ಟ್ ಅನ್ನ ಕೊಡ್ತೀನಿ ಅಂತ ಹೇಳಿ. ಅಂದ್ರೆ ನೀವು 1 ಲಕ್ಷ ಹೂಡಿಕೆಯನ್ನ ಮಾಡಿದ್ರೆ ನಾನು ವರ್ಷಕ್ಕೆ ನಿಮಗೆ 36% ಇಂಟ್ರೆಸ್ಟ್ ಅನ್ನ ಸೇರಿಸಿ ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಹೇಳ್ತಾ ಇದೆ ಇದು ಸಾಧ್ಯನೇ ಇಲ್ಲ, ನಮಗೆ ಡೌಟ್ ಬರ್ತಿದೆ ಎನ್ನುವಂತ ರೀತಿಯಲ್ಲಿ. ಹಾಗಾದ್ರೆ ಇಲ್ಲಿಯವರೆಗೆ ಆ ಮನುಷ್ಯ ಹೇಳಿದಷ್ಟು ಅಮೌಂಟ್ ಅನ್ನ ಕೊಟ್ಟಿಲ್ವಾ? ಇಲ್ಲಿವರೆಗೆ ಕೊಟ್ಟಿದ್ದಾರಂತೆ. ಅದೇ ಅಚ್ಚರಿ ಆಗ್ತಿರೋದು. ಎಲ್ಲಿಂದ ಹಣವನ್ನ ತಗೊಂಡು ಬರ್ತಿದ್ದಾರೆ, ಹೇಗೆ ಕೊಡ್ತಿದ್ದಾರೆ, ಅದೇ ಸಹಜವಾಗಿ ಇರುವಂತ ಅನುಮಾನ. ಹಾಗಾದ್ರೆ ಈ ವ್ಯಕ್ತಿ ಯಾರು, ಹಿನ್ನೆಲೆ ಏನು, ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಸದ್ಯ ಏನೆಲ್ಲ ಆಗ್ತಿದೆ ಎನ್ನುವಂತ ರೀತಿಯಲ್ಲಿ. ಒಂದು ವೇಳೆ ಶಿವಾನಂದ ನೀಲಣ್ಣನವರು ಮೂಲತಃ ಹುಬ್ಬಳ್ಳಿಯ ಉಣಕಲ ಭಾಗದವರು. ಹುಟ್ಟುವಾಗಲೇ ಅಗರ್ಭ ಶ್ರೀಮಂತರ ಅಂದ್ರೆ ಅಲ್ಲವೇ ಅಲ್ಲ. ಇವರ ತಂದೆ ಇಂಡಿಯನ್ ಆರ್ಮಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿಂದ ಬಂದು ಅದಾದ ಬಳಿಕ KEBಯಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ತಂದೆಯ ಕೆಲಸ ಇವರ ಅಣ್ಣನಿಗೆ ಸಿಗುತ್ತೆ. ಅವರೆಲ್ಲರೂ ಕೂಡ ಮೊದಲಿಗೆ ಹುಬ್ಬಳ್ಳಿಯ ಉಣಕಲ್ನಲ್ಲೇ ಇದ್ರು. ಇವರ ಅಣ್ಣ KEBಯಲ್ಲಿ ಕೆಲಸ ಮಾಡ್ತಿದ್ದ ಕಾರಣಕ್ಕಾಗಿ ಬೆಳಗಾವಿಗೆ ಇಡೀ ಕುಟುಂಬ ಟ್ರಾನ್ಸ್ಫರ್ ಆಗುತ್ತೆ, ಶಿಫ್ಟ್ ಆಗ್ತಾರೆ. ಇವರು ಕೂಡ ಅಣ್ಣನ ಜೊತೆಗೆ ಬೆಳಗಾವಿಗೆ ಬರ್ತಾರೆ. ಆರಂಭಿಕ ದಿನಗಳಲ್ಲಿ ಏನಾದರೂ ಮಾಡಬೇಕು ಎನ್ನುವಂತ ಕಾರಣಕ್ಕಾಗಿ ಸೆಕೆಂಡ್ PUC ಮಾತ್ರ ಇವರು ಓದಿದ್ದು. ಓದಿ ಆದ ಬಳಿಕ ಒಂದು ರೂರಲ್ ಕಾಲೇಜಿನಲ್ಲಿ ಸಹಾಯಕನಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ.
ಅದಾದ ಬಳಿಕ ಇನ್ನಷ್ಟು ಹಣವನ್ನ ಸಂಪಾದನೆ ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಆರಂಭದಲ್ಲಿ ಏನೋ ಡ್ರೈವಿಂಗ್ ಕೆಲಸವನ್ನ ಮಾಡ್ತಿರ್ತಾರಂತೆ. ಅದಾದ ಬಳಿಕ ಒಂದು ಆಟೋ ಇಟ್ಕೊಂಡು ಆಟೋ ಹಿಂದಡೆ ಅಥವಾ ಒಂದು ಗೂಡ್ಸ್ ಬರುತ್ತಲ್ಲ ಅದರ ಹಿಂದ್ಗಡೆ ಫ್ರಿಡ್ಜ್ ಇಟ್ಕೊಂಡು ಅದರಲ್ಲಿ ಐಸ್ ಕ್ರೀಮ್ ಅನ್ನ ಇಟ್ಕೊಂಡು ಐಸ್ ಕ್ರೀಮ್ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಅಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಐಸ್ ಕ್ರೀಮ್ ಅನ್ನ ಮಾರುವಂತ ಕೆಲಸ. ಅದಾದ ಬಳಿಕ ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನ ಓಪನ್ ಮಾಡ್ತಾರೆ. ಆದ್ರೆ ಫ್ಯಾಕ್ಟರಿಯಲ್ಲಿ ಹೇಳಿಕೊಳ್ಳುವಂತ ಲಾಭ ಬಂದಿಲ್ಲ. ಅದಾದ ನಂತರ ಯಾರೋ ಹೇಳ್ತಾರಂದ್ರೆ ದುಡ್ಡು ಮಾಡಬೇಕು ಅಂತ ಅಂದ್ರೆ ಬರೀ ಐಸ್ ಕ್ರೀಮ್ ಮಾರಾಟ, ಐಸ್ ಕ್ರೀಮ್ ಫ್ಯಾಕ್ಟರಿ ಇದೆಲ್ಲ ಅಂದ್ರೆ ಆಗಲ್ಲ. ಈ ಇನ್ವೆಸ್ಟ್ಮೆಂಟ್ ಏರಿಯಾ ಇದೆಯಲ್ಲ ಅಥವಾ ಈ ಹೂಡಿಕೆ ಮಾಡುವಂತ ಕ್ಷೇತ್ರ ಇದೆಯಲ್ಲ ಆ ಕಡೆ ಹೋಗಬೇಕು ಅಂತ ಹೇಳಿ. ಹೀಗಾಗಿ ಕುತೂಹಲದಿಂದ ಈ ವ್ಯಕ್ತಿ ಏನ್ ಮಾಡ್ತಾರೆ, 16 ಲಕ್ಷ ರೂಪಾಯಿ ಸಾಲವನ್ನ ಮಾಡಿ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಹೆಚ್ಚಿನ ಜ್ಞಾನ ಇಲ್ಲದಂತ ಕಾರಣಕ್ಕಾಗಿ ಹಣವನ್ನ ಕಳ್ಕೊಂಡು ಬಿಡ್ತಾರೆ. ಆದ್ರೆ ಈ ವ್ಯಕ್ತಿಗೆ ಅನ್ಸುತ್ತೆ, ಓ ಶೇರ್ ಮಾರ್ಕೆಟ್ ನಲ್ಲಿ ಒಳ್ಳೆ ದುಡ್ಡಿದೆ ಅಥವಾ ಈ ಹೂಡಿಕೆ ಕ್ಷೇತ್ರ ಇದೆಯಲ್ಲ ಇದರಲ್ಲಿ ಆರಾಮಾಗಿ ದುಡ್ಡು ಮಾಡಬಹುದು ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಅದು ಹೇಗೆ ಧೈರ್ಯ ಬಂತು ಗೊತ್ತಿಲ್ಲ, 2016ರಲ್ಲಿ ಅಕ್ಯುಮೆನ್ ಎನ್ನುವಂತ ಒಂದು ಹೂಡಿಕೆಯ ಸಂಸ್ಥೆಯನ್ನ ಆರಂಭ ಮಾಡಿಬಿಡ್ತಾರೆ. ಆ ಮೂಲಕ ಇವರು ಮಾಡ್ತಿದ್ದಂತ ಕೆಲಸ ಏನಪ್ಪಾ ಅಂದ್ರೆ, ಈ ನಿವೃತ್ತ ಸೈನಿಕರು ಅಥವಾ ನಿವೃತ್ತ ಸರ್ಕಾರಿ ನೌಕರರು ಅಥವಾ ಈ ಭೂಸ್ವಾಧೀನ ಆದಂತ ಸಂದರ್ಭದಲ್ಲಿ ಜಮೀನಿಗೆ ಒಂದಷ್ಟು ದುಡ್ಡು ಬಂದಿರುತ್ತಲ್ಲ ಪರಿಹಾರದ ರೂಪದಲ್ಲಿ, ಅದನ್ನ ಮನೆಯಲ್ಲೇ ಇಟ್ಕೊಂಡು ಕೂತಿರ್ತಾರಲ್ಲ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಇವ್ರು ಏನ್ ಮಾಡ್ತಾರೆ, ತಮ್ಮ ಸಂಸ್ಥೆಗೆ ಹೂಡಿಕೆಯನ್ನ ಮಾಡಿಸಿಕೊಳ್ಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಮಿನಿಮಮ್ 1 ಲಕ್ಷ ಹೂಡಿಕೆ ಮಾಡಬೇಕು ಎನ್ನುವಂತ ರೀತಿಯಲ್ಲಿ. ಅದಕ್ಕೆ ಈ ಮನುಷ್ಯ ಕೊಟ್ಟಂತ ಇದೇನು ಅಂದ್ರೆ ಭರವಸೆ ಏನು ಅಂದ್ರೆ, ನಾನು ನಿಮಗೆ ತಿಂಗಳಿಗೆ 3% ಕೊಡ್ತೀನಿ, ವರ್ಷಕ್ಕೆ 36% ಕೊಡ್ತೀನಿ ಎನ್ನುವಂತ ರೀತಿಯಲ್ಲಿ. ಈ ರೀತಿಯಾಗಿ ಹಣವನ್ನ ಹಂತ ಹಂತವಾಗಿ ಹೂಡಿಕೆಯನ್ನ ಮಾಡಿಸ್ಕೊಳ್ತಾ ಹೋಗ್ತಾರೆ. ಆ ಹೂಡಿಕೆಯ ಮೊತ್ತ ಬರ್ತಾ 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 ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಅನುಮಾನ ಏನಪ್ಪಾ ಅಂದ್ರೆ, ಅದು ಯಾವುದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಇಲ್ಲ. 35,000 ಜನರಿಂದ ಎಷ್ಟು 35,000 ಜನರಿಂದ 4,500 ಕೋಟಿಯಷ್ಟು ಹೂಡಿಕೆಯನ್ನ ಮಾಡಿಸಿಕೊಂಡಿದ್ದಾರೆ ಎನ್ನುವಂತ ಅನುಮಾನ ಇದೆ. ನಾನು ಆಗ್ಲೇ ಹೇಳಿದ ಹಾಗೆ ಈ ಜನರಿಂದ ಹೂಡಿಕೆಯನ್ನ ಮಾಡಿಸಿಕೊಂಡಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಆಕ್ಷೇಪ ಇಲ್ಲ. ಜನರಿಗೆ ಅಮೌಂಟ್ ಅನ್ನು ರಿಟರ್ನ್ ಮಾಡ್ತಿರೋದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವುದೇ ಆಕ್ಷೇಪ ಇಲ್ಲ. ಆದರೆ ಎಲ್ಲದಕ್ಕೂ ಕೂಡ ಒಂದು ನಿಯಮ ಅಂತ ಇರುತ್ತೆ, ಎಲ್ಲದೂ ಕೂಡ ಒಂದು ವ್ಯಾಪ್ತಿಯ ಒಳಗಡೆ ನಡಿಬೇಕಾಗತ್ತೆ. ಆದ್ರೆ ಅದ್ಯಾವುದೂ ಕೂಡ ನಡೀತಾ ಇಲ್ಲ. ಈಗ ವಂಚನೆ ಆಗದೆ ಇರಬಹುದು, ಈಗ ಜನರಿಗೆ ಕೈ ಎತ್ತದೇ ಇರಬಹುದು, ಮೋಸ ಮಾಡದೇ ಇರಬಹುದು, ಹಣವನ್ನ ನೀಟಾಗಿ ರಿಟರ್ನ್ ಮಾಡ್ತಾ ಇರಬಹುದು. ಆದ್ರೆ ಮುಂದೆ ಹೇಗೆ ಎನ್ನುವಂತ ಪ್ರಶ್ನೆ. ಜನರಿಗೆ ಏನು ಭರವಸೆಯನ್ನು ಕೊಟ್ಟಿದ್ರು, ಹೇಗೆ ಹಣವನ್ನ ರಿಟರ್ನ್ ಮಾಡ್ತೀನಿ ಅಂದ್ರೆ, ನಾನು ಇದನ್ನ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ, APMC ಯಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ತೀನಿ, ಅಥವಾ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ನಾನು ಹಣವನ್ನ ಹೂಡಿಕೆ ಮಾಡ್ತೀನಿ, ಅಲ್ಲಿ ನನಗೆ ಒಳ್ಳೆ ರಿಟರ್ನ್ ಬರುತ್ತೆ, ಆ ಅಮೌಂಟ್ ಏನು ಬರುತ್ತೆ ನನಗೆ ಅದರಲ್ಲಿ ನಾನು ನಿಮಗೆ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಇಲ್ಲಿವರೆಗೆ ಚೆನ್ನಾಗಿ ಜನರಿಂದ ಹಣವನ್ನ ಹೂಡಿಕೆ ಮಾಡಿಸಿಕೊಂಡು ಇಲ್ಲಿಯವರೆಗೇನೋ ರಿಟರ್ನ್ ಕೊಟ್ಟಿದ್ದಾರಂತೆ. ಇಲ್ಲಿವರೆಗೆ ಯಾರು ಕೂಡ ಆಕ್ಷೇಪವನ್ನು ಎತ್ತಿಲ್ಲ, ಯಾರು ಕೂಡ ಕಂಪ್ಲೇಂಟ್ ಮಾಡಿಲ್ಲ, ಯಾರು ಕೂಡ ನಮ್ಮ ಮೋಸ ಆಯ್ತು ಎನ್ನುವಂತ ರೀತಿಯಲ್ಲಿ ಹೇಳ್ತಾ ಇಲ್ಲ. ಒಂದು ಶಿವಂ ಅಸೋಸಿಯೇಟ್ಸ್ ಎನ್ನುವ ರೀತಿಯಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಈ ಮನುಷ್ಯ ಕಟ್ಕೊಂಡು ಬಿಟ್ಟಿದ್ದಾರೆ. ಅಷ್ಟಕ್ಕೆ ಸೀಮಿತ ಆದ್ರ ಇಲ್ಲ. ಇತ್ತೀಚೆಗೆ ಮನುಷ್ಯ ಸಿನಿಮಾ ನಿರ್ಮಾಣ ಕ್ಷೇತ್ರಕ್ಕೆ ಹೋಗಿದ್ರು, ಚಾಂಪಿಯನ್ ಎನ್ನುವಂತ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ರು. ಹಾಗೆ ಮತ್ತೊಂದು ಯಾವುದೋ ದೊಡ್ಡ ಸಿನಿಮಾಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ರಂತೆ. ಅದೇ ರೀತಿಯಾಗಿ ಇತ್ತೀಚೆಗೆ ಒಂದಷ್ಟು ಮನರಂಜನಾ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದ್ರು. ಆ ಮೂಲಕ ಸೆಲೆಬ್ರಿಟಿಗಳನ್ನ ಕರೆಸಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಶಿವಂ ಅಸೋಸಿಯೇಟ್ಸ್ ಎನ್ನುವ ರೀತಿಯಲ್ಲಿ ಅದನ್ನು ಹೆಚ್ಚೆಚ್ಚು ಪ್ರಚಾರ ಮಾಡ್ತಾ ಇದ್ರು. ಇದೆಲ್ಲವನ್ನು ಕೂಡ ಹಾಗಾದ್ರೆ ಗುಟ್ಟಾಗಿ ಮಾಡ್ತಾ ಇದ್ರ? ಇಲ್ಲ. ನೀವು ಮಿನಿಮಮ್ 1 ಲಕ್ಷ ಇನ್ವೆಸ್ಟ್ ಮಾಡಿ ನಾನು 36% ಇಂಟ್ರೆಸ್ಟ್ ಅನ್ನ ಸೇರಿಸಿ ಕೊಡ್ತೀನಿ ಎನ್ನುವ ರೀತಿಯಲ್ಲಿ ದೊಡ್ಡ ದೊಡ್ಡದಾಗಿ ಆಡ್ ಕೊಡ್ತಾ ಇದ್ರು. ಆಡ್ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಅಥವಾ ದೊಡ್ಡ ದೊಡ್ಡ ಈ ಪಾಂಪ್ಲೆಟ್ ಎಲ್ಲವನ್ನು ಕೂಡ ಬರ್ತಾ ಇತ್ತಲ್ಲ ಅದನ್ನೆಲ್ಲ ಮಾಡಿ ಹಂಚ್ತಾ ಇದ್ರು. ಅದು ನೋಡಿ 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 ಜನ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಈ ಮೂಲಕ ಇವತ್ತು ಅದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದು ನಿಂತಿದೆ. ಹಾಗಾದ್ರೆ ಇವ್ರ ಮೇಲೆ ದಾಳಿಯಾಗಿದ್ಯಾಕೆ, ಯಾರಾದ್ರೂ ದೂರು ಕೊಟ್ಟಿದ್ರ, ಆ ವಿಚಾರಕ್ಕೆ ನಾವು ಬರೋದಾದ್ರೆ, ಓರ್ವ ಅನಾಮಧೇಯ ವ್ಯಕ್ತಿ ಇವರೆಲ್ಲರ ಎಲ್ಲ ಚಟುವಟಿಕೆಗಳನ್ನು ನೋಡಿ ಯಾಕೋ ಅನುಮಾನ ಬಂದು ಅವರು ಸೆಬಿಗೆ ದೂರನ್ನು ಕೊಟ್ಟಿರ್ತಾರೆ. ಸೆಬಿ ಏನ್ ಮಾಡುತ್ತೆ, CIDಗೆ ಸೂಚನೆಯನ್ನು ಕೊಡುತ್ತೆ. CID ಏನ್ ಮಾಡುತ್ತೆ, ಬೆಳಗಾವಿ ಜಿಲ್ಲಾಡಳಿತ ಹಾಗೆ ಬೆಳಗಾವಿ ಪೊಲೀಸ್ ಇಲಾಖೆಗೆ ಸೂಚನೆ ಕೊಡುತ್ತೆ. ನೋಡಿ, ಹೀಗೆ ಒಂದು ಅನುಮಾನಾಸ್ಪದವಾದಂಥ ಫೈನಾನ್ಷಿಯಲ್ ಚಟುವಟಿಕೆ ನಡೀತಾ ಇದೆ, ನೀವು ಸ್ವಲ್ಪ ಗಮನವನ್ನು ಹರಿಸಿ ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಈ ಜಿಲ್ಲಾಡಳಿತ ಏನ್ ಮಾಡುತ್ತೆ, 1 ತಿಂಗಳಿಂದ ಇವರಿಗೆ ಸಂಬಂಧಪಟ್ಟ ಹಾಗೆ ರಿಸರ್ಚ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿರುತ್ತೆ. ಅದರ ನಡುವೆ ಇವ್ರದ್ದೊಂದು ಭಾಷಣ ವೈರಲ್ ಆಗಿಬಿಡುತ್ತಲ್ಲ, ಅದರಲ್ಲೂ ಕೂಡ ನಾನು 15,000 ಬಂದೂಕುಗಳನ್ನ ಹೊಂದಿದ್ದೇನೆ ಎನ್ನುವಂತ ರೀತಿಯಲ್ಲಿ ಅದು ದಾಳಿಯನ್ನ ಮಾಡೋದಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಒಂದು ಟ್ರಿಗರ್ ಪಾಯಿಂಟ್ ಆಯಿತು. ಅದಾದ ಬಳಿಕ ಬೆಳಗಾವಿ ಜಿಲ್ಲಾಡಳಿತ ಸೂಚನೆ ಮೇರೆಗೆ AC ಹೋಗಿ ದಾಳಿಯನ್ನ ಮಾಡ್ತಾರೆ. AC ದಾಳಿ ಮಾಡಿದ ಸಂದರ್ಭದಲ್ಲಿ 3,500 ಚೆಕ್ಕು, ಬೇಕಾದಷ್ಟು ಬಾಂಡ್ಗಳೆಲ್ಲವೂ ಕೂಡ ಸಿಗುತ್ತೆ. ಅಲ್ಲೇ ಹೆಚ್ಚು ಕಡಿಮೆ ಒಂದು 50 ಕೋಟಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಚೆಕ್ಕು, ಬಾಂಡ್ಗಳೆಲ್ಲವೂ ಕೂಡ ಇರುತ್ತೆ. ಹೀಗಾಗಿ ಇನ್ನಷ್ಟು ಅನುಮಾನ ಬರುತ್ತೆ, ಇಲ್ಲಿ ಏನೋ ಬೇರೆ ರೀತಿಯಂತ ಚಟುವಟಿಕೆ ನಡೀತಿದೆ ಎನ್ನುವಂತ ರೀತಿಯಲ್ಲಿ. ಆ ಕಾರಣಕ್ಕಾಗಿ ಈಗ AC ರೇಡ್ ಮಾಡಿದ್ದಾಯ್ತು, ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾಯ್ತು, ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾಯ್ತು. ಅದಾದ ಬಳಿಕ ಈ ತನಿಖೆಯನ್ನು ಇದೀಗ CIDಗೆ ವಹಿಸಲಾಗಿದೆ.
ನಿನ್ನೆ ಕೋರ್ಟ್ ಮುಂದೆ ಇವ್ರನ್ನ ಪ್ರೊಡ್ಯೂಸ್ ಮಾಡಲಾಗಿದೆ, ಜಡ್ಜ್ ಮುಂದೆ. ಅದಾದ ಬಳಿಕ 5 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಇಲ್ಲಿವರೆಗೆ ವಿಚಾರಣೆಯ ಸಂದರ್ಭದಲ್ಲಿ ಯಾವುದೇ ಮಾಹಿತಿಯೂ ಕೂಡ ಸಿಕ್ಕಿಲ್ಲಂತೆ, ವಿಚಾರಣೆಗೆ ಸಹಕರಿಸ್ತಾ ಇಲ್ವಂತೆ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಓಂ ನಮಃ ಶಿವಾಯ ಅಂತಿದ್ದಾರಂತೆ. ಅಥವಾ ನಾನು ಧ್ಯಾನ ಮಾಡ್ತೇನೆ, ನನಗೆ ಆ ಧ್ಯಾನದ ಅಂದ್ರೆ ಹೆಂಗ ವಿಚಿತ್ರವಾಗಿ ಮಾತಾಡ್ತಿದ್ದಾರಂತೆ. ಅಂದ್ರೆ ಧ್ಯಾನದಿಂದ ನಂಗೆ ಏನೋ ಬರ್ತಾ ಇದೆ, ನನಗೆ ಶಕ್ತಿ, ಆ ಮೂಲಕ ನಾನು ಜನರಿಂದ ಹೂಡಿಕೆಯನ್ನು ಮಾಡಿಸ್ಕೊಳ್ತಿದ್ದೇನೆ, ಆ ಧ್ಯಾನದ ಶಕ್ತಿಯಿಂದಲೇ ನಾನು ಜನರಿಗೆ ಹಣವನ್ನು ವಾಪಸ್ ಮಾಡ್ತಿದ್ದೇನೆ ಎನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರಂತೆ. ಹೀಗಾಗಿ ಸಿಐಡಿ ಹೇಳ್ತಾ ಇದೆ, ಇಲ್ಲ 5 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಬೇಕೇ ಬೇಕು, ಈ ವ್ಯಕ್ತಿಯನ್ನ ನೀಟಾಗಿ ನಾವು ವಿಚಾರಣೆಯನ್ನ ಮಾಡಲೇಬೇಕು ಎನ್ನುವಂತ ರೀತಿಯಲ್ಲಿ. ಇದು ಶಿವಾನಂದ ನೀಲಣ್ಣನವರಿಗೆ ಸಂಬಂಧಪಟ್ಟಂತ ಹಿನ್ನೆಲೆ, ಅವ್ರ ಮೇಲೆ ಇರುವಂತ ಆರೋಪ, ಸದ್ಯಕ್ಕೆ ಆಗಿರುವಂತ ಬೆಳವಣಿಗೆ. ಮುಂದೆ ಯಾರಾದ್ರೂ ದೂರು ಕೊಡ್ತಾರಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಇಲ್ಲಿವರೆಗೆ ಯಾರು ದೂರನ್ನು ಕೊಟ್ಟಿಲ್ಲ, ಇಲ್ಲಿವರೆಗೆ ಇವನ್ನ ತೀರಾ ಜನ ದೂಷಿಸುವಂತ ಕೆಲಸವನ್ನ ಮಾಡ್ತಿಲ್ಲ, ನಮ್ಮ ಮೋಸ ಆಗಿದೆ ಹಾಗೆ ಹೀಗೆ ಎನ್ನುವಂತ ರೀತಿಯಲ್ಲಿ. ಆದರೆ ಇರುವಂತ ಪ್ರಶ್ನೆ ಅದೇ, ಹಿಂಗ 36% ಹಣವನ್ನ ಕೊಡೋದಿಕ್ಕೆ ಸಾಧ್ಯ, ಎಲ್ಲಿಂದ ಕೊಡೋದಿಕ್ಕೆ ಸಾಧ್ಯ? ಮುಂದೊಂದು ದಿನ ಇದು ಇನ್ನು ದೊಡ್ಡ ಮಟ್ಟಿಗಿನ ಒಂದು ದೊಡ್ಡ ಫೈನಾನ್ಷಿಯಲ್ ಫ್ರಾಡ್ ಆಗಬಹುದಾ ಎನ್ನುವಂತ ರೀತಿಯಲ್ಲಿ. ಈಗ IMA ಕೇಸ್ ಎಲ್ಲ ನಿಮಗೆ ಗೊತ್ತಿದೆ, ಮನ್ಸೂರ್ ಏನೋ ಹೆಸರಿತ್ತಲ್ಲ, ಆ ವ್ಯಕ್ತಿ ಯಾವ ರೀತಿಯಾಗಿ ಮೋಸವನ್ನ ಮಾಡಿದ್ರು ಎನ್ನುವಂತ ರೀತಿಯಲ್ಲಿ ಇಲ್ಲೂ ಕೂಡ ಹಾಗೇನಾದ್ರೂ ಆಗಬಹುದಾ ಎನ್ನುವಂತ ಅನುಮಾನ ಇದೆ. ಈಗ ಜನರಿಗೆ ದುಡ್ಡು ಸಿಗಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಹೌದು, ಜನ 1 ಲಕ್ಷ ಹಾಕಿದಾಗ ಜನಕ್ಕೆ 1,36,000 ಸಿಕ್ಕರೆ ಜನ ಸಿಗ್ಲಿ, ಜನ ಉದ್ಧಾರ ಆಗ್ಲಿ. ಆದ್ರೆ ಈಗೇನೋ ಜನರಿಗೆ ಹಣವನ್ನ ರಿಟರ್ನ್ ಮಾಡ್ತಾ ಜನರ ನಂಬಿಕೆಯನ್ನು ಗಿಟ್ಟಿಸಿಕೊಂಡು ಇನ್ನು ಹೆಚ್ಚೆಚ್ಚು ಅಮೌಂಟ್ ಅನ್ನ ಹೂಡಿಕೆಯನ್ನು ಮಾಡಿಸ್ಕೊಂಡು ಮುಂದೊಂದು ದಿನ ಕೊಡೋದಕ್ಕೆ ಸಾಧ್ಯ ಆಗದಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಕೈ ಕೊಟ್ಟು ಬಿಟ್ರೆ, ಈಗ ಸಣ್ಣ ಅಮೌಂಟ್ ಅನ್ನ ಜನ ಇನ್ವೆಸ್ಟ್ ಮಾಡಿರ್ಬೋದು, ಒಬ್ಬೊಬ್ರು 1 ಲಕ್ಷ 2 ಲಕ್ಷ 10 ಲಕ್ಷದವರೆಗೆ ಇನ್ವೆಸ್ಟ್ ಮಾಡಿರ್ಬೋದು. ಮುಂದೊಂದು ದಿನ ಜನಕ್ಕೆ ಈ ರೀತಿಯ ಹೂಡಿಕೆ ಬರ್ತಿರೋದು ನೋಡಿ ಜನ ಅಟ್ರಾಕ್ಟ್ ಆಗಿ ದೊಡ್ಡ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ, 30 ಲಕ್ಷ 40 ಲಕ್ಷ ತಮ್ಮ ಲೈಫ್ ಟೈಮ್ ದುಡಿಮೆಯನ್ನು ತಂದು ಇನ್ವೆಸ್ಟ್ ಮಾಡಿ ಕೊನೆಗೆ ತಮ್ಮ ಅಸಲು ಅಮೌಂಟ್ ಇರ್ತಾರೆ ಅದು ಸಿಗದೆ ಆಗಿಬಿಟ್ರೆ, ಒಂದಷ್ಟು ವಿಚಾರ ಇಲ್ಲಿ ದಾಳಿ ಮಾಡಿ ತಪ್ಪು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೊಮ್ಮೆ ಫೈನಾನ್ಷಿಯಲ್ ಫ್ರಾಡ್ಗಳನ್ನ ಆರಂಭಿಕ ಹಂತದಲ್ಲಿ ಅದನ್ನು ಚೂಟಿ ಹಾಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ನೋಡ, ಇದಕ್ಕೆ ಸಂಬಂಧಪಟ್ಟಾಗ ಮುಂದೊಂದು ದಿನ ಏನು ಎತ್ತ ಅಂತೇಳಿ ಸಂಪೂರ್ಣವಾಗಿ ಕ್ಲಾರಿಟಿ ಸಿಗ್ಬೋದು. ಹಾಗೆ ಜನರಿಗೆ ಒಂದು ಮಾತು, ದಯವಿಟ್ಟು ಹೆಚ್ಚೆಚ್ಚು ಅಮೌಂಟಿನ ಅಥವಾ ಹೆಚ್ಚೆಚ್ಚು ಬಡ್ಡಿಯ ಆಮಿಷವನ್ನು ಒಡ್ಡಿದ್ರೆ ಅದಕ್ಕೆ ಮರಳಾಗೋದಿಕ್ಕೆ ಹೋಗಬೇಡಿ. ಯಾಕಂದ್ರೆ ಆರಂಭದಲ್ಲಿ ಚಂದ ಅನ್ಸ್ಬೋದು, ಆದರೆ ಮುಂದೊಂದು ದಿನ ಅದು ದೊಡ್ಡ ಸಮಸ್ಯೆಯಾಗಿ ನಿಲ್ಲಬಹುದು. ಎಚ್ಚರಿಕೆಯಿಂದ ಇರಿ. ಈ ವ್ಯಕ್ತಿ ಸದ್ಯಕ್ಕಿಷ್ಟೇ, ನೋಡ ಮುಂದೆ ಏನು ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.